ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಹಲ್ಲೆಲೂಯಾ. ಥ್ಯಾಂಕ್ ಯು, ಥ್ಯಾಂಕ್ ಯು. ನನ್ನ ತಂದೆಯೇ, ನನ್ನ ಕರ್ತನೇ, ಎಲ್ಲವೂ ನಿಮ್ಮಿಂದಲೇ ಬಂದವು. ಎಂದೆಂದು ನಿಮಗೆ ತಾನೇ ಆರಾಧನೆ, ಎಂದೆಂದು ನಿಮಗೆ ತಾನೇ ಆರಾಧನೆ. ನನ್ನ ತಂದೆಯೇ, ನನ್ನ ಕರ್ತನೇ, ಎಲ್ಲವೂ ನಿಮ್ಮಿಂದಲೇ ಬಂದವು. ಎಂದೆಂದು ನಿಮಗೆ ತಾನೇ ಆರಾಧನೆ, ಎಂದೆಂದು ನಿಮಗೆ ತಾನೇ ಆರಾಧನೆ. ದಿಕ್ಕಿಲ್ಲದ ಮಕ್ಕಳಿಗೆ ತಂದೆ ನೀನೇ, ಅಗತ್ಯವ ಪೂರೈಸುವ ಡ್ಯಾಡಿ ನೀನೇ. ದಿಕ್ಕಿಲ್ಲದ ಮಕ್ಕಳಿಗೆ ತಂದೆ ನೀನೇ, ಅಗತ್ಯವ ಪೂರೈಸುವ ಡ್ಯಾಡಿ ನೀನೇ. ಉಣಿಸಿ ತಿನಿಸುವೆ, ಉಡಿಸಿ ನಡೆಸುವೆ, ಉಣಿಸಿ ತಿನಿಸುವೆ, ಉಡಿಸಿ ನಡೆಸುವೆ. ಅಪ್ಪ ಡ್ಯಾಡಿ ಎಂದು ಕೂಗುವೆ, ನಿಮ್ಮನ್ನು ಅಪ್ಪ ಅಪ್ಪ ಡ್ಯಾಡಿ ಎಂದು ಕೂಗುವೆ. ನನ್ನ ತಂದೆಯೇ, ನನ್ನ ಕರ್ತನೇ, ಎಲ್ಲವೂ ನಿಮ್ಮಿಂದಲೇ ಬಂದವು. ಎಂದೆಂದು ನಿಮಗೆ ತಾನೇ ಆರಾಧನೆ, ಎಂದೆಂದು ನಿಮಗೆ ತಾನೇ ಆರಾಧನೆ. ಆವರಿಸಿ ನಡೆಸುವೆ ಅತಿಶಯವಾಗಿ, ರೂಪಿಸಿ ನಲಿಯುವೆ ಪ್ರತಿಯೊಂದು ದಿನವೂ. ಆವರಿಸಿ ನಡೆಸುವೆ ಅತಿಶಯವಾಗಿ, ರೂಪಿಸಿ ನಲಿಯುವೆ ಪ್ರತಿಯೊಂದು ದಿನವೂ. ಬೇಡುವಾಗ ನೀಡುವೆ, ತಟ್ಟುವಾಗ ತೆರೆಯುವೆ. ಬೇಡುವಾಗ ನೀಡುವೆ, ತಟ್ಟುವಾಗ ತೆರೆಯುವೆ. ಅಪ್ಪ ಅಪ್ಪ ಡ್ಯಾಡಿ ಎಂದು ಕೂಗುವೆ, ಮಣ್ಣು ಅಪ್ಪ ಅಪ್ಪ ಡ್ಯಾಡಿ ಎಂದು ಕೂಗುವೆ. ನನ್ನ ತಂದೆಯೇ, ನನ್ನ ಕರ್ತನೇ, ಎಲ್ಲವೂ ನಿಮ್ಮಿಂದಲೇ ಬಂದವು. ಎಂದೆಂದು ನಿಮಗೆ ತಾನೇ ಆರಾಧನೆ, ಎಂದೆಂದು ನಿಮಗೆ ತಾನೇ ಆರಾಧನೆ. ನನ್ನ ತಂದೆಯೇ, ನನ್ನ ಕರ್ತನೇ, ಎಲ್ಲವೂ ನಿಮ್ಮಿಂದಲೇ ಬಂದವು. ನಿಮಗೆ ತಾನೇ ಆರಾಧನೆ, ಎಂದೆಂದು ನಿಮಗೆ ತಾನೇ ಆರಾಧನೆ. ಕರುಣಾಭರಿತ ತಂದೆ ನೀನೇ, ಸಾಂತ್ವನ ನೀಡುವ ಡ್ಯಾಡಿ ನೀನೇ. ಕರುಣಾಭರಿತ ತಂದೆ ನೀನೇ, ಸಾಂತ್ವನ ನೀಡುವ ಬುಗ್ಗೆ ನೀನೇ. ದಿಕ್ಕಿಲ್ಲದ ವಿಧವೆಗೂ ಆಧಾರ ನೀನೇ ಅಯ್ಯ, ದಿಕ್ಕಿಲ್ಲದ ವಿಧವೆಗೂ ಆಧಾರ ನೀನೇ ಅಯ್ಯ. ಅಪ್ಪ ಅಪ್ಪ ಡ್ಯಾಡಿ ಎಂದು ಕೂಗುವೆ, ನಿಮ್ಮನ್ನು ಅಪ್ಪ ಅಪ್ಪ ಡ್ಯಾಡಿ ಎಂದು ಕೂಗುವೆ. ನನ್ನ ತಂದೆಯೇ, ನನ್ನ ಕರ್ತನೇ, ಎಲ್ಲವೂ ನಿಮ್ಮಿಂದಲೇ ಬಂದವು. ಎಂದೆಂದು ನಿಮಗೆ ತಾನೇ ಆರಾಧನೆ, ಎಂದೆಂದು ನಿಮಗೆ ತಾನೇ ಆರಾಧನೆ. ತಂದೆಯೇ, ಕರ್ತನೇ, ಎಲ್ಲವೂ ನಿಮ್ಮಿಂದಲೇ ಬಂದವು. ಎಂದೆಂದು ನಿಮಗೆ ತಾನೇ ಆರಾಧನೆ, ಎಂದೆಂದು ನಿಮಗೆ ತಾನೇ ಆರಾಧನೆ.
ಮಗುವಾಗಿದ್ದಾಗಲೇ ಪ್ರೀತಿಸಿದೆ, ಐಗುಪ್ತ್ಯದಿಂದ ಕರೆದು ತಂದೆ. ಹೌದು ಡ್ಯಾಡಿ, ಮಗುವಾಗಿದ್ದಾಗಲೇ ಪ್ರೀತಿಸಿದೆ, ಐಗುಪ್ತ್ಯದಿಂದ ಕರೆದು ತಂದೆ. ಕರಗಳ ಹಿಡಿದುಕೊಂಡು ನಡೆಯಲು ಪಳಗಿಸಿದೆ, ಕರಗಳ ಹಿಡಿದುಕೊಂಡು ನಡೆಯಲು ಪಳಗಿಸಿದೆ. ಅಪ್ಪ ಅಪ್ಪ ಡ್ಯಾಡಿ ಎಂದು ಕೂಗುವೆ, ನಿಮ್ಮನ್ನು ಅಪ್ಪ ಅಪ್ಪ ಡ್ಯಾಡಿ ಎಂದು ಕೂಗುವೆ. ನನ್ನ ತಂದೆಯೇ, ನನ್ನ ಕರ್ತನೇ, ಎಲ್ಲವೂ ನಿಮ್ಮಿಂದಲೇ ಬಂದವು ಎಂದೆಂದು ನಿಮಗೆ ತಾನೇ ಆರಾಧನೆ, ಎಂದೆಂದು ನಿಮಗೆ ತಾನೇ ಆರಾಧನೆ. ನನ್ನ ತಂದೆಯೇ, ನನ್ನ ಕರ್ತನೇ, ಎಲ್ಲವೂ ನಿಮ್ಮಿಂದಲೇ ಬಂದವು ಎಂದೆಂದು ನಿಮಗೆ ತಾನೇ ಆರಾಧನೆ, ಎಂದೆಂದು ನಿಮಗೆ ತಾನೇ ಆರಾಧನೆ. ಪ್ರೀತಿಯ ಹಸ್ತದಿಂದ ಅಪ್ಪಿಕೊಂಡೆ, ಕರುಣೆಯ ಹಗ್ಗದಿಂದ ಬಿಗಿದಿರುವೆ. ಪ್ರೀತಿಯ ಹಸ್ತದಿಂದ ಅಪ್ಪಿಕೊಂಡೆ ನನ್ನನ್ನು, ಕರುಣೆಯ ಹಗ್ಗದಿಂದ ಬಿಗಿದಿರುವೆ. ನೊಗವನ್ನು ಮುರಿದಿರುವೆ, ಜಯವನ್ನು ತಂದಿರುವೆ. ನೊಗವನ್ನು ಮುರಿದಿರುವೆ, ಜಯವನ್ನು ತಂದಿರುವೆ. ಅಪ್ಪ ಅಪ್ಪ ಡ್ಯಾಡಿ ಎಂದು ಕೂಗುವೆ, ನಿಮ್ಮನ್ನು ಅಪ್ಪ ಅಪ್ಪ ಡ್ಯಾಡಿ ಎಂದು ಕೂಗುವೆ. ನನ್ನ ತಂದೆಯೇ, ನನ್ನ ಕರ್ತನೇ, ಎಸ್ ಲಾರ್ಡ್, ನಿಮಗೆ ತಾನೇ ಆರಾಧನೆ, ನಿಮಗೆ ತಾನೇ ಆರಾಧನೆ. ನನ್ನ ತಂದೆಯೇ, ನನ್ನ ಕರ್ತನೇ, ಎಲ್ಲವೂ ನಿಮ್ಮಿಂದಲೇ ಬಂದವು ಎಂದೆಂದು ನಿಮಗೆ ತಾನೇ ಆರಾಧನೆ, ಎಂದೆಂದು ನಿಮಗೆ ತಾನೇ ಆರಾಧನೆ. ದಿಕ್ಕಿಲ್ಲದ ಮಕ್ಕಳಿಗೆ ನೀನೇ ತಂದೆ, ಮಕ್ಕಳಿಗೆ ತಂದೆ ನೀನೇ, ಅಗತ್ಯವ ಪೂರೈಸುವ ಡ್ಯಾಡಿ ನೀನೇ. ಹೌದಪ್ಪ, ದಿಕ್ಕಿಲ್ಲದ ಮಕ್ಕಳಿಗೆ ತಂದೆ ನೀನೇ, ಅಗತ್ಯವ ಪೂರೈಸುವ ಡ್ಯಾಡಿ ನೀನೇ. ಉಣಿಸಿ ತಿನಿಸುವೆ, ಉಡಿಸಿ ನಡೆಸುವೆ, ಉಣಿಸಿ ತಿನಿಸುವೆ, ಉಡಿಸಿ ನಡೆಸುವೆ. ಅಪ್ಪ ಅಪ್ಪ ಡ್ಯಾಡಿ ಎಂದು ಕೂಗುವೆ, ನಿಮ್ಮನ್ನು ಅಪ್ಪ ಅಪ್ಪ ಡ್ಯಾಡಿ ಎಂದು ಕೂಗುವೆ. ನನ್ನ ತಂದೆಯೇ, ನನ್ನ ಕರ್ತನೇ, ಎಲ್ಲವೂ ನಿಮ್ಮಿಂದಲೇ ಬಂದವು ಎಂದೆಂದು ನಿಮಗೆ ತಾನೇ ಆರಾಧನೆ, ಎಂದೆಂದು ನಿಮಗೆ ತಾನೇ ಆರಾಧನೆ. ಎಂದೆಂದು ತಂದೆಯೇ, ನನ್ನ ಕರ್ತನೇ, ಎಲ್ಲವೂ ನಿಮ್ಮಿಂದಲೇ ಬಂದವು ಎಂದೆಂದು ನಿಮಗೆ ತಾನೇ ಆರಾಧನೆ, ಎಂದೆಂದು ನಿಮಗೆ ತಾನೇ ಆರಾಧನೆ, ಎಂದೆಂದು ನಿಮಗೆ ತಾನೇ ಆರಾಧನೆ, ಎಂದೆಂದು ನಿಮಗೆ ತಾನೇ ಆರಾಧನೆ. ಮಗುವಾಗಿದ್ದಾಗಲೇ ಪ್ರೀತಿಸಿದೆ. ಹೌದು ಡ್ಯಾಡಿ, ಐಗುಪ್ತ್ಯದಿಂದ ಕರೆದು ತಂದೆ. ಹೌದು ಡ್ಯಾಡಿ, ಮಗುವಾಗಿದ್ದಾಗಲೇ ಪ್ರೀತಿಸಿದೆ, ಐಗುಪ್ತ್ಯದಿಂದ
ಕರೆದು ತಂದೆ. ಕರಗಳ ಹಿಡಿದುಕೊಂಡು ನಡೆಯಲು ಪಳಗಿಸುವೆ. ನನ್ನ ಕರಗಳ ಹಿಡಿದುಕೊಂಡು ನಡೆಯಲು ಪಳಗಿಸುವೆ. ಅಪ್ಪ ಅಪ್ಪ ಡ್ಯಾಡಿ ಎಂದು ಕೂಗುವೆ. ನಿಮ್ಮನ್ನು ಅಪ್ಪ ಅಪ್ಪ ಡ್ಯಾಡಿ ಎಂದು ಕೂಗುವೆ. ನಿಮ್ಮನ್ನು ಅಪ್ಪ ಅಪ್ಪ ಡ್ಯಾಡಿ ಎಂದು ಕೂಗುವೆ. ನನ್ನ ತಂದೆಯೇ, ನನ್ನ ಕರ್ತನೇ, ಎಲ್ಲವೂ ನಿಮ್ಮಿಂದಲೇ ಬಂದವು. ಎಂದೆಂದು ನಿಮಗೆ ತಾನೇ ಆರಾಧನೆ. ಎಂದೆಂದು ನಿಮಗೆ ತಾನೇ ಆರಾಧನೆ. ಈ ಮುಂಜಾನೆ ವೇಳೆಯಲ್ಲಿ ಡ್ಯಾಡಿಯನ್ನು ನೋಡಿ ಹೇಳೋಣ, ಎಂದೆಂದು ನಿಮಗೆ ತಾನೇ ಆರಾಧನೆ. ಹಲ್ಲೆಲೂಯಾ, ನಿಮಗೆ ತಾನೇ ಆರಾಧನೆ. ಕರುಣಾಭರಿತ ತಂದೆ ನೀನೇ, ಸಾಂತ್ವನ ನೀಡುವ ಬುಗ್ಗೆ ನೀನೆ. ಹೌದಪ್ಪ, ಕರುಣಾಭರಿತ ತಂದೆ ನೀನೇ, ಸಾಂತ್ವನ ನೀಡುವ ಬುಗ್ಗೆ ನೀನೇ. ದಿಕ್ಕಿಲ್ಲದ ವಿಧವೆಗೂ ಆಧಾರ ನೀನೇ ಅಯ್ಯ. ದಿಕ್ಕಿಲ್ಲದ ವಿಧವೆಗೂ ಆಧಾರ ನೀನೇ ಅಯ್ಯ. ಅಪ್ಪ ಅಪ್ಪ ಡ್ಯಾಡಿ ಎಂದು ಕೂಗುವೆ. ನಿಮ್ಮನ್ನು ಅಪ್ಪ ಅಪ್ಪ ಡ್ಯಾಡಿ ಎಂದು ಕೂಗುವೆ. ನಿಮ್ಮನ್ನು ಅಪ್ಪ ಅಪ್ಪ ಡ್ಯಾಡಿ ಎಂದು ಕೂಗುವೆ. ಹೌದು ರಾಜ, ನಿಮ್ಮನ್ನು ಅಪ್ಪ ಅಪ್ಪ ಡ್ಯಾಡಿ ಎಂದು ಕೂಗುವೆ. ಹಲ್ಲೆಲೂಯಾ. ನನ್ನ ತಂದೆಯೇ, ನನ್ನ ಕರ್ತನೇ, ಎಲ್ಲವೂ ನಿಮ್ಮಿಂದಲೇ ಬಂದವು. ಎಂದೆಂದು ನಿಮಗೆ ತಾನೇ ಆರಾಧನೆ. ಎಂದೆಂದು ನಿಮಗೆ ತಾನೇ ಆರಾಧನೆ. ಎಂದೆಂದು ನಿಮಗೆ ತಾನೇ ಆರಾಧನೆ. ಎಂದೆಂದು ನಿಮಗೆ ತಾನೇ ಆರಾಧನೆ. ಹೌದು ಡ್ಯಾಡಿ, ನಿಮಗೆ ಆರಾಧನೆ, ನಿಮಗೆ ಘನತೆ, ನಿಮಗೆ ಗೌರವ ಈ ಮುಂಜಾನೆ ವೇಳೆಯಲ್ಲಿ ಏಸಪ್ಪ. ಥ್ಯಾಂಕ್ ಯು, ಹಲ್ಲೆಲೂಯಾ, ಥ್ಯಾಂಕ್ ಯು. ವಂದನೆ. ಮುಂಜಾನೆ ವೇಳೆಯಲ್ಲಿ ನಿನ್ನನ್ನೇ ದೃಷ್ಟಿಸಿ ನೋಡ್ತೇನಪ್ಪ. ಆಧಾರ ನೀನೇ, ಆಶ್ರಯ ನೀನೇ, ಖೇಡ್ಯವು ನೀನೇ, ಗುರಾಣಿಯು ನೀನೇ, ನನ್ನ ಗುರಾಣಿಯು ನೀನೇ. ಹಲ್ಲೆಲೂಯಾ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ದಿಕ್ಕಿಲ್ಲದ ಮಕ್ಕಳಿಗೆ ತಂದೆ ನೀನೇ. ಹೌದಪ್ಪ, ನೀನೇ ಡ್ಯಾಡಿ. ಅಗತ್ಯವ ಪೂರೈಸುವ ಡ್ಯಾಡಿ ನೀನೇ ಡ್ಯಾಡಿ. ದಿಕ್ಕಿಲ್ಲದ ಮಕ್ಕಳಿಗೆ ತಂದೆ ನೀನೇ. ಹೌದಪ್ಪ, ಅಗತ್ಯವ ಪೂರೈಸುವ ಡ್ಯಾಡಿ ನೀನೇ. ಉಣಿಸಿ ತಿನಿಸುವೆ, ಉಡಿಸಿ ನಡೆಸುವೆ. ಉಣಿಸಿ ತಿನಿಸುವೆ, ಉಡಿಸಿ ನಡೆಸುವೆ. ಅಪ್ಪ ಅಪ್ಪ ಡ್ಯಾಡಿ ಎಂದು ಕೂಗುವೆ. ನಿಮ್ಮನ್ನು ಅಪ್ಪ ಅಪ್ಪ ಡ್ಯಾಡಿ ಎಂದು ಕೂಗುವೆ. ಹೌದು, ನಿಮ್ಮನ್ನು ಅಪ್ಪ ಅಪ್ಪ ಡ್ಯಾಡಿ ಎಂದು ಕೂಗುವೆ. ಹಲ್ಲೆಲೂಯಾ. ನಿಮ್ಮನ್ನು ಅಪ್ಪ ಅಪ್ಪ ಡ್ಯಾಡಿ ಎಂದು ಕೂಗುವೆ. ಹಲ್ಲೆಲೂಯಾ. ನಿಮ್ಮನ್ನು ಅಪ್ಪ ಅಪ್ಪ ಡ್ಯಾಡಿ ಎಂದು ಕೂಗುವೆ. ಹಾಗೆ ಡ್ಯಾಡಿ ಜೊತೆಲೆ ಮಾತಾಡಿ. ಹಲ್ಲೆಲೂಯಾ. ನನಗೆ ಡ್ಯಾಡಿ ನೀವೇ, ನನಗೆ ಮಮ್ಮಿ ನೀವೇ, ನನ್ನ ಬಂಧು ನೀವೇ, ನನ್ನ ಬಂಧು ಬಳಗ ಎಲ್ಲ ನೀವೇಪ್ಪ. ಅಪ್ಪ ಅಪ್ಪ, ಈ ಮುಂಜಾನೆ ವೇಳೆಯಲ್ಲಿ ಡ್ಯಾಡಿ ಜೊತೆ ನಿಕಟವಾಗಿ ಮಾತಾಡ್ರಿ. ಡ್ಯಾಡಿ ಜೊತೆ ಮಾತನಾಡಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರು ಅರಿಯದ ನನ್ನ ಚೆನ್ನಾಗಿ ಅರಿತು
ಹುಡುಕಿ ಬಂದ ಒಳ್ಳೆ ಪ್ರಿಯನೇ, ಯಾರು ಅರಿಯದ ನನ್ನ ಚೆನ್ನಾಗಿ ಅರಿತು ಹುಡುಕಿ ಬಂದ ಒಳ್ಳೆ ಪ್ರಿಯನೇ. ನಿನ್ನ ಸುಂದರ ಕಣ್ಣು ನನ್ನ ಕಂಡದರಿಂದ, ಹೌದು ಡ್ಯಾಡಿ, ಮುಗಿಯಿತೆಂದು ನೆನೆಸಿದನ ಬದುಕುತ್ತಿರುವೆನು. ಹೌದು, ನಿನ್ನ ಸುಂದರ ಕಣ್ಣು ನನ್ನ ಕಂಡದರಿಂದ ಮುಗಿಯಿತೆಂದು ನೆನೆಸಿದನ ಬದುಕುತ್ತಿರುವೆನು. ಮುಗಿಯಿತೆಂದು, ಹೌದು, ನನ್ನ ಜೀವನ ಮುಗಿಯಿತು ಅಂತ ನೆನೆಸಿದ ನಾನು ಇಂದಿಗೂ ಬದುಕ್ತಾ ಇದ್ದೀನಿ. ಯಾಕಂದರೆ ನಿನ್ನ ಕಣ್ಣುಗಳನ್ನ ನನ್ನ ಕಂಡಿವೆ. ನೆನೆಸಿದನ ಬದುಕುತ್ತಿರುವೆ. ಏನೂ ಇಲ್ಲದ ನನ್ನ ನಿನ್ನ ಕಾರುಣ್ಯದಿಂದ ಮೇಲಕ್ಕೆತ್ತಿದ ಒಳ್ಳೆ ಪ್ರಿಯನೇ. ಹೌದು ಡ್ಯಾಡಿ, ಏನೂ ಇಲ್ಲದ ನನ್ನ ನಿನ್ನ ಕಾರುಣ್ಯದಿಂದ ಮೇಲಕ್ಕೆತ್ತಿದ ಒಳ್ಳೆ ಪ್ರಿಯನೇ. ನಿನ್ನ ಸುಂದರ ಕಣ್ಣು ನನ್ನ ಕಂಡದರಿಂದ ಮುಗಿಯಿತೆಂದು ನೆನೆಸಿದನ ಬದುಕುತ್ತಿರುವೆನು. ಎಸ್ ಡ್ಯಾಡಿ, ನಿನ್ನ ಸುಂದರ ಕಣ್ಣು ನನ್ನ ಕಂಡದರಿಂದ ಮುಗಿಯಿತೆಂದು ನೆನೆಸಿದನ ಬದುಕುತ್ತಿರುವೆನು. ಮುಗಿಯಿತೆಂದು ನೆನೆಸಿದನ ಬದುಕುತ್ತಿರುವೆನು. ಮುಗಿಯಿತೆಂದು ನೆನೆಸಿದನ ಬದುಕುತ್ತಿರುವೆನು. ಬೀಸಾಡಲ್ಪಟ್ಟ ನನ್ನ ಬೇಕು ಎಂದು ಹೇಳಿ ಸೇರಿಸಿಕೊಂಡ ಒಳ್ಳೆ ಪ್ರಿಯನೇ. ಹೌದು ರಾಜ, ಬೀಸಾಡಲ್ಪಟ್ಟ ನನ್ನ ಬೇಕು ಎಂದು ಹೇಳಿ ಸೇರಿಸಿಕೊಂಡ ಒಳ್ಳೆ ಪ್ರಿಯನೇ. ನಿನ್ನ ಸುಂದರ ಕಣ್ಣು ನನ್ನ ಕಂಡದರಿಂದ, ಎಸ್ ಡ್ಯಾಡಿ, ಮುಗಿಯಿತೆಂದು ಸುಂದರ ಕಣ್ಣು ನನ್ನ ಕಂಡದರಿಂದ ಮುಗಿಯಿತೆಂದು ನೆನೆಸಿದನ ಬದುಕುತ್ತಿರುವೆನು. ಮುಗಿಯಿತೆಂದು ನೆನೆಸಿದನ ಬದುಕುತ್ತಿರುವೆನು. ಮುಗಿಯಿತೆಂದು ನೆನೆಸಿದನ ಬದುಕುತ್ತಿರುವೆನು. ಮುಗಿಯಿತೆಂದು ನೆನೆಸಿದನ ಬದುಕುತ್ತಿರುವೆನು. Hallelujah. Love you, Father. I love you, Jesus. I love you, Holy Ghost. I love you. I love you. I love you, Lord. Love you. I love you, Lord. Thank you. ಕೃಪಾ ಸಂಪನ್ನನಾದ ದೇವರೇ, ಮುಂಜಾನೆ ವೇಳೆಗಾಗಿ ನಿನಗೆ ಸ್ತೋತ್ರ. ನಿನ್ನ ಸನ್ನಿಧಿಯಲ್ಲಿರುವ ಸೌಭಾಗ್ಯ ನಮಗೆ ಸಿಕ್ಕಿದೆ. ನಿನ್ನ ಕಣ್ಣುಗಳು ನಮ್ಮನ್ನು ಕಂಡಿವೆ. ಐಗುಪ್ತದಿಂದ ನಮ್ಮನ್ನು ಹೊರಗೆ ತಂದು ನಡೆಯಲು ಪಳಗಿಸಿದೆ. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ನಮಗೆ ಉಣಿಸಿ ನಮಗೆ ತಿನ್ನಿಸಿದೆ, ನಮಗೆ ಉಡಿಸಿದೆ ಅಪ್ಪ. ನಿಮ್ಮ ಪ್ರೀತಿ, ನಿಮ್ಮ ಕರುಣೆ. ಹಲ್ಲೆಲೂಯಾ. ಥ್ಯಾಂಕ್ ಯು ಫಾದರ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ದಿಕ್ಕಿಲ್ಲದ ಮಕ್ಕಳಿಗೆ ಅಪ್ಪ ನೀನೇ ಆಧಾರ. ದಿಕ್ಕಿಲ್ಲದ ವಿಧವೆಗೆ ನೀನೇ ಆಧಾರ. ಕೈ ಬಿಡಲ್ಪಟ್ಟವರಿಗೆ ನೀನೇ ಆಧಾರ. ಥ್ಯಾಂಕ್ ಯು. ನಮಗೂ ನೀವೇ ಆಧಾರಪ್ಪ. ನಮ್ಮ ಆಶ್ರಯ ನೀವೇ, ಆಧಾರ ನೀವೇ, ಖೇಡ್ಯ ನೀವೇ, ಗುರಾಣಿ ನೀವೇ ಡ್ಯಾಡಿ. ಖೇಡ್ಯವು ನೀನೇ, ಮಹಿಮೆಯು ನೀನೇ. ತಲೆ ಎತ್ತಿ ನಡೆಯ ಮಾಡುವೆ, ತಲೆ ಎತ್ತಿ ನಡೆಯ ಮಾಡುವೆ. ಹೌದಪ್ಪ, ತಲೆ ಎತ್ತಿ
ಎತ್ತಿ ನಡೆಯ ಮಾಡುವೆ. ಕರ್ತನೇ ತಂದೆಯೇ, ತಲೆ ಎತ್ತುವಂತೆ ಮಾಡುವವ ನೀನೇ. ಹೌದು ಡ್ಯಾಡಿ, ನನ್ನ ಕರ್ತನೇ ತಂದೆಯೇ, ತಲೆ ಎತ್ತುವಂತೆ ಮಾಡುವವ ನೀನೇ. ಕೇಡ್ಯವು ನೀನೇ, ಹೌದು ಡ್ಯಾಡಿ, ಮಹಿಮೆಯು ನೀನೇ. ತಲೆ ಎತ್ತಿ ನಡೆಯ ಮಾಡುವೆ. ಕೇಡ್ಯವು ನೀನೇ, ನನ್ನ ಗೌರವ ನೀನೇ. ತಲೆ ಎತ್ತಿ ನಡೆಯ ಮಾಡುವೆ. ತಲೆ ಎತ್ತಿ ನಡೆಯ ಮಾಡುವೆ. ಓ ತಲೆ ಎತ್ತಿ ನಡೆಯ ಮಾಡುವೆ. ಹೌದು ಡ್ಯಾಡಿ, ನಮ್ಮ ಕೇಡ್ಯ, ನಮ್ಮ ಗುರಾಣಿ, ನಮ್ಮ ಗೌರವ, ನಮ್ಮ ಮಹಿಮೆ, ನಾವು ತಲೆ ಎತ್ತಿ ನಡೆಯುವಂತೆ ಮಾಡುವವನು ನೀನೆಪ್ಪ. ಹಲ್ಲೆಲೂಯ. ನಾವು ತಲೆ ಎತ್ತಿ ನಡೆಯುವಂತೆ ಕರ್ತನೆ ನಮಗೆ ಆಧಾರನಾಗಿರುವ ಆತನು. ವಿ ಲವ್ ಯು ಜೀಸಸ್, ವಿ ಲವ್ ಯು ಫಾದರ್, ವಿ ಲವ್ ಯು ಹೋಲಿ ಸ್ಪಿರಿಟ್ ಗಾಡ್. ಥ್ಯಾಂಕ್ ಯು ಫಾರ್ ದಿಸ್ ವಂಡರ್ಫುಲ್ ಟೈಮ್. ಥ್ಯಾಂಕ್ ಯು. ನಿಮಗೆ ವಂದನೆ, ನಿಮಗೆ ವಂದನೆ. ಎಲ್ಲ ಘನತೆ, ಗೌರವ, ಮಹಿಮೆ ನಿಮಗೆ ಸಲ್ಲಿಸುತ್ತೇನೆ ಯೇಸುವಿನ ನಾಮದಲ್ಲಿ, ಜೀವವುಳ್ಳ ಪರಲೋಕ ತಂದೆಯೇ. ಆಮೆನ್, ಆಮೆನ್. ಹಲ್ಲೆಲೂಯ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ನಮ್ಮ ಧ್ಯಾನಕ್ಕಾಗಿ ಮತ್ತು ನಮ್ಮ ಪ್ರಾರ್ಥನೆಗಾಗಿ ಲೂಕನ ಸುವಾರ್ತೆ 24ನೇ ಅಧ್ಯಾಯದ 47ನೇ ವಚನವನ್ನು ಓದೋಣ. ಲೂಕ ಲೂಕ 24:47 ವಚನ 47. ಓಕೆ. ಪಾಪ ಪರಿಹಾರಕ್ಕೋಸ್ಕರ ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂಬ ಮಾತು, ಪಾಪ ಪರಿಹಾರಕ್ಕೋಸ್ಕರ ದೇವರ ಕಡೆಗೆ ತಿರುಗಿಕೊಳ್ಳಬೇಕು ಎಂಬ ಮಾತು ಯೆರೂಸಲೇಮು ಮೊದಲುಗೊಂಡು ಸಮಸ್ತ ದೇಶದವರಿಗೂ ಆತನ ಹೆಸರಿನಲ್ಲಿ ಸಾರಲ್ಪಡುವುದೆಂತಲೂ ಬರೆದದೆ. ಆತನ ಹೆಸರಿನಲ್ಲಿ ಸಾರಲ್ಪಡುವುದು ಎಂದು ಬರೆದಿದೆ ಅಂತ ಹೇಳಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಯೆರೂಸಲೇಮು ಮೊದಲುಗೊಂಡು ಸಮಸ್ತ ದೇಶದವರಿಗೂ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಮಾನಸಾಂತರವನ್ನು, ಮನ ತಿರುಗುವಿಕೆಯನ್ನು, ದೇವರ ಕಡೆಗೆ ತಿರುಗಿಕೊಳ್ಳುವಿಕೆಯನ್ನು ಸಾರಬೇಕು ಅಂತ ಹೇಳಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ಹಲ್ಲೆಲೂಯ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ಮಾನಸಾಂತರ, ಮನ ತಿರುಗುವಿಕೆ ಅಥವಾ ರಿಪೆಂಟೆನ್ಸ್ ಏನಿದೆ, ಇದು ಯೆರೂಸಲೇಮು ಮೊದಲುಗೊಂಡು ಭೂಮಿಯ ಸಮಸ್ತ ದೇಶಗಳವರೆಗೆ ಈ ವಿಚಾರ ಗೊತ್ತಾಗಬೇಕು. ಈ ವಿಷಯದಲ್ಲಿ ಪ್ರತಿಯೊಬ್ಬರು ಮನ ತಿರುಗಬೇಕು, ಪ್ರತಿಯೊಬ್ಬರು ಮಾನಸಾಂತರ ಹೊಂದಬೇಕು. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ದೇವರ ಉದ್ದೇಶ ಆಗಿದೆ, ದೇವರ ಯೋಜನೆ ಆಗಿದೆ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಏನು ರಿಪೆಂಟೆನ್ಸ್, ಮನ ತಿರುಗುವುದು ಅಂದರೆ ಏನು? ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ವಾಕ್ಯ ಇಲ್ಲಿ 47ನೇ ವಚನ ಹೇಳ್ತದೆ, ಬೇರೇನೂ ಅಲ್ಲ, ಅದು ತನ್ನ ಪಾಪದ ಮಾರ್ಗವನ್ನು ಬಿಟ್ಟು, ತನ್ನ ದುರ್ಮಾರ್ಗವನ್ನು ಬಿಟ್ಟು, ಲೋಕದ ಪಾಪದ ಕೃತ್ಯಗಳ ಮಾರ್ಗಗಳನ್ನು ಬಿಟ್ಬಿಟ್ಟು ದೇವರ ಕಡೆಗೆ, ದೇವರ ಮಾರ್ಗದಲ್ಲಿ, ದೇವರು ಕೊಟ್ಟಿರುವಂತಹ ನಿತ್ಯ ಜೀವದ ಹಾದಿಯಲ್ಲಿ ನಡೆಯುವುದಕ್ಕೆ ತೀರ್ಮಾನಿಸಿ ಆ ಕಡೆಗೆ, ದೇವರ ಕಡೆಗೆ ತಿರುಗಿಕೊಳ್ಳುವುದು. ಹಲ್ಲೆಲೂಯ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸುವಾರ್ತೆಯನ್ನು ಸ್ನಾನಿಕನಾದ ಯೋಹಾನನು ಸಾರಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಲೂಕನ ಸುವಾರ್ತೆ 3ನೇ ಅಧ್ಯಾಯ 1 ಮತ್ತು 2ನೇ ವಾಕ್ಯಗಳನ್ನು ಓದಿ. ಲೂಕಲ್ಲ, ಮತ್ತಾಯ 3.
ಮತ್ತಾಯ 3:1-2 ಆ ದಿನಗಳಲ್ಲಿ ಸ್ನಾನಿಕನಾದ ಯೋಹಾನನು ಪರಲೋಕ ರಾಜ್ಯವು ಸಮೀಪವಾಯಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ಯೂದಾಯದ ಅಡವಿಯಲ್ಲಿ ಸಾರಿ ಹೇಳುತ್ತಾ ದೇವರ ಕಡೆಗೆ ತಿರುಗಿಕೊಳ್ಳಿರಿ. ಹಲ್ಲೆಲೂಯಾ. ಮಾನಸಾಂತರ ಅಥವಾ ರಿಪೆಂಟೆನ್ಸ್ ಅಂತ ಹೇಳುವುದಾದರೆ ಅದು ದೇವರ ಕಡೆಗೆ ತಿರುಗಿಕೊಳ್ಳುವುದು. ಹಲ್ಲೆಲೂಯಾ. ಪಶ್ಚಾತ್ತಾಪಪಟ್ಟು ತಾನು ಮಾಡಿದ ಕಾರ್ಯಗಳಿಗೆ, ದೇವರಿಗೆ ಚಿತ್ತವಿಲ್ಲದ ಕಾರ್ಯಗಳಿಗೆ ಪಶ್ಚಾತ್ತಾಪಪಟ್ಟು ದೇವರ ಕಡೆಗೆ ತಿರುಗಿಕೊಳ್ಳುವುದು. ಇದನ್ನು ಯೇಸು ಸ್ವಾಮಿ ಕೂಡ ಇದೇ ವಿಷಯವನ್ನು ಸಾರ್ತಾರೆ ನೋಡ್ರಿ. ಮಾರ್ಕನ ಸುವಾರ್ತೆ 3ನೇ ಅಧ್ಯಾಯ, ಮಾರ್ಕನ ಸುವಾರ್ತೆ 1ನೇ ಅಧ್ಯಾಯ 14ನೇ ವಚನ. ಮಾರ್ಕ 1:14 ಯೋಹಾನನು ಸೆರೆಗೆ ಬಿದ್ದ ಮೇಲೆ ಯೇಸು ಗಲಿಲಾಯ ಸೀಮೆಗೆ ಬಂದು, ಕಾಲ ಪರಿಪೂರ್ಣವಾಯಿತು, ದೇವರ ರಾಜ್ಯವು ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಂಡು ಸುವಾರ್ತೆಯನ್ನು ನಂಬಿರಿ ಎಂದು ದೇವರ ಸುವಾರ್ತೆಯನ್ನು ಸಾರಿ ಹೇಳಿದನು. ಹಲ್ಲೆಲೂಯಾ. ಕಾಲವು ಪರಿಪೂರ್ಣವಾಯಿತು, ದೇವರ ರಾಜ್ಯವು ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ. ಹಲ್ಲೆಲೂಯಾ. ಮಾನಸಾಂತರ ಅಂತ ಹೇಳಿದ್ರೆ, ರಿಪೆಂಟೆನ್ಸ್ ಅಂತ ಹೇಳಿದ್ರೆ ಅದು ದೇವರ ಕಡೆಗೆ ತಿರುಗಿಕೊಳ್ಳುವುದು. ಭೂಮಿಯ ಎಲ್ಲ ದೇಶಗಳಿಗೂ ಇದು ಸಾರಲ್ಪಡಬೇಕು. ಈ ರಿಪೆಂಟೆನ್ಸ್, ಈ ಒಂದು ಮಾನಸಾಂತರವು ಸಾರಲ್ಪಡಬೇಕು. ಎಲ್ಲ ಜನರಿಗೂ, ಎಲ್ಲ ಜಾತಿ ಜನರಿಗೂ, ಎಲ್ಲ ಜನಾಂಗಗಳವರಿಗೂ ಈ ವಿಷಯದಲ್ಲಿ ಅರಿವು ಉಂಟಾಗಬೇಕು. ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂಬ ಗ್ರಹಿಕೆ ಉಂಟಾಗಬೇಕು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದರ ನಂತರ ಅಪೊಸ್ತಲನಾದ ಪೇತ್ರನು ಇದೇ ವಿಷಯವನ್ನು ಪ್ರಸ್ತಾಪ ಮಾಡ್ತಾನೆ ತನ್ನ ಮೊದಲನೇ ಪ್ರಸಂಗದಲ್ಲಿ. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 38ನೇ ವಚನದಲ್ಲಿ. ಅಪೊಸ್ತಲರ ಕೃತ್ಯ 2:38 ಪೇತ್ರನು ಅವರಿಗೆ, ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರು ದೇವರ ಕಡೆಗೆ ತಿರುಗಿಕೊಳ್ಳಿರಿ. ಪಶ್ಚಾತ್ತಾಪಪಟ್ಟು ದೇವರ ಕಡೆಗೆ ತಿರುಗಿಕೊಳ್ಳಿರಿ. ನಿಮ್ಮ ದುರ್ಮಾರ್ಗಗಳ ವಿಷಯವಾಗಿ ಪಶ್ಚಾತ್ತಾಪಪಟ್ಟು ದೇವರ ಕಡೆಗೆ ತಿರುಗಿಕೊಳ್ಳಿರಿ. ಹಲ್ಲೆಲೂಯಾ. ದೇವರ ಕಡೆಗೆ ತಿರುಗಿಕೊಳ್ಳುವುದು ಬಹಳ ಅವಶ್ಯ. ಭೂಮಿಯ ಎಲ್ಲ ದೇಶಗಳವರೆಗೂ ಈ ವಿಷಯ ತಲುಪಬೇಕು. ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂಬ ವಿಚಾರ ಅವರ ಗ್ರಹಿಕೆಗೆ ಬರಬೇಕು. ಅದನ್ನೇ ಯೇಸು ಸ್ವಾಮಿ ಹೇಳ್ತಾರೆ, ದೇವರ ಕಡೆಗೆ ತಿರುಗಿಕೊಳ್ಳಿರಿ. ಸ್ನಾನಿಕನಾದ ಯೋಹಾನ ಹೇಳ್ತಾನೆ, ದೇವರ ಕಡೆಗೆ ತಿರುಗಿಕೊಳ್ಳಿರಿ. ಪೇತ್ರನ್ ಹೇಳ್ತಾ ಇದ್ದಾನೆ, ದೇವರ ಕಡೆಗೆ ತಿರುಗಿಕೊಳ್ಳಿರಿ. ಅದನಂತರ ಅಪೊಸ್ತಲನಾದ ಪೌಲನು ಅದನ್ನೇ ಪ್ರಸ್ತಾಪ ಮಾಡ್ತಾನೆ. ಅಪೊಸ್ತಲರ ಕೃತ್ಯಗಳು 17ನೇ ಅಧ್ಯಾಯ 30ನೇ ವಚನದಲ್ಲಿ. ಅಪೊಸ್ತಲರ ಕೃತ್ಯಗಳು 17:30 ಆ ಅಜ್ಞಾನ ಕಾಲಗಳನ್ನು ದೇವರು ಲಕ್ಷ್ಯಕ್ಕೆ ತರಲಿಲ್ಲ. ಈಗಲಾದರೋ ಆತನು 4 ದಿಕ್ಕಿನಲ್ಲಿರುವ ಮನುಷ್ಯರೆಲ್ಲರೂ ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂದು ಅಪ್ಪಣೆ ಕೊಡುತ್ತಾನೆ. ಹಲ್ಲೆಲೂಯಾ. 4 ದಿಕ್ಕಿನಲ್ಲಿರುವಂಥ ಎಲ್ಲರೂ ಎಲ್ಲಿಗೆ ಬರಬೇಕಂತೆ? ದೇವರ ಕಡೆಗೆ ಬರಬೇಕು ಎಂದು ಅಪ್ಪಣೆ ಕೊಡ್ತಾನೆ. ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಎಲ್ಲರೂ ಕೂಡ ದೇವರ ಕಡೆಗೆ ತಿರುಗಿಕೊಳ್ಳಬೇಕು. ಹಲ್ಲೆಲೂಯಾ. ಅಜ್ಞಾನದ ಕಾಲದಲ್ಲಿ ದೇವರು ಲಕ್ಷ್ಯಕ್ಕೆ ತಗೊಂಡಿರಲಿಲ್ಲ. ತಿಳುವಳಿಕೆ ಇಲ್ಲದ ಕಾಲದಲ್ಲಿ ದೇವರು ಲಕ್ಷ್ಯಕ್ಕೆ ತಗೊಂಡಿರಲಿಲ್ಲ. ಅದನ್ನು ಲೆಕ್ಕಕ್ಕೆ ತಗೊಂಡಿಲ್ಲ, ಲಕ್ಷ್ಯಕ್ಕೆ ಅಂದರೆ ಗಮನಕ್ಕೆ ತಗೊಂಡಿಲ್ಲ. ಆದರೆ ಈಗಲಾದರೂ 4 ದಿಕ್ಕಿನಲ್ಲಿರುವ ಎಲ್ಲ ಮನುಷ್ಯರು ದೇವರ ಕಡೆಗೆ ತಿರುಗಿಕೊಳ್ಳಬೇಕು. ಹಲ್ಲೆಲೂಯಾ. ಎಲ್ಲರೂ ಕೂಡ ದೇವರ ಕಡೆಗೆ ತಿರುಗಿಕೊಳ್ಳಬೇಕು. ಪ್ರಿಯರೇ, ಆತ್ಮಿಕ ಜೀವಿತದ ಪ್ರಾರಂಭವೇ ಇದು. ಆತ್ಮಿಕ ಜೀವಿತದ ಪ್ರಾರಂಭವೇ ದೇವರ ಕಡೆಗೆ ತಿರುಗಿಕೊಳ್ಳುವುದಾಗಿದೆ. ಇವತ್ತು ಅನೇಕರ ಜೀವಿತ ನೋಡಿದ್ರೆ ಕ್ರೈಸ್ತ ಜೀವಿತ ಅನ್ನಿಸ್ಕೊಂಡಿದೆ, ಆದರೆ ಇನ್ನೂ ದೇವರ ಕಡೆಗೆ ತಿರುಗಿಕೊಂಡಿಲ್ಲ. ಕ್ರೈಸ್ತರೆಂಬ ಹಣೆಪಟ್ಟಿ ಸಾಕಾಗೋದಿಲ್ಲ.
ದೇವರ ಕಡೆಗೆ ತಿರುಗಿಕೊಳ್ಳಬೇಕು. ತನ್ನ ದುರ್ಮಾರ್ಗವನ್ನು ಬಿಟ್ಟು ದೇವರ ಕಡೆಗೆ ತಿರುಗಿಕೊಳ್ಳಬೇಕು. ನಮ್ಮ ಕೃತ್ಯಗಳಲ್ಲಿ ದೇವರ ಕಡೆಗೆ ತಿರುಗಿಕೊಂಡಿದ್ದೇವೆ ಎಂಬುದನ್ನು ತೋರಿಸಬೇಕು. ಸ್ನಾನಿಕನಾದ ಯೋಹಾನನು ಮತ್ತಾಯ 3ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ಹೇಳ್ತಾನೆ, ನೀವು ದೇವರ ಕಡೆಗೆ ನಿಮ್ಮ ಮನಸ್ಸು ತಿರುಗಿದೆ ಎನ್ನುವುದನ್ನು ನಿಮ್ಮ ಕೃತ್ಯಗಳಲ್ಲಿ ತೋರಿಸಿರಿ, ನಿಮ್ಮ ಕಾರ್ಯಗಳಲ್ಲಿ ತೋರಿಸಿರಿ. ಓದಿದನ್ನು ಮತ್ತಾಯ 3:8. ಮತ್ತಾಯ 3:8. ಹಾಗಾದರೆ ನಿಮ್ಮ ಮನಸ್ಸು ದೇವರ ಕಡೆಗೆ ತಿರುಗಿತೆಂಬುದನ್ನು, ನಿಮ್ಮ ಮನಸ್ಸು ದೇವರ ಕಡೆಗೆ ಎಂಬುದನ್ನು ತಕ್ಕ ಫಲದಿಂದ ತೋರಿಸಿರಿ. ತಕ್ಕ ಫಲದಿಂದ ತೋರಿಸಿರಿ. ಹಲ್ಲೆಲೂಯಾ. ತಕ್ಕ ಫಲದಿಂದ ತೋರಿಸಿರಿ. ನಾವು ಅದನ್ನು ಪ್ರಕಟ ಮಾಡಬೇಕು. ನಮ್ಮ ನಡವಳಿಕೆಯಲ್ಲಿ, ನಮ್ಮ ಜೀವಿತದಲ್ಲಿ ನಾವು ದೇವರ ಕಡೆಗೆ ತಿರುಗಿಕೊಂಡಿದ್ದೇವೆ ಎನ್ನುವುದನ್ನು ತೋರಿಸಬೇಕು. ನೋಡಿ, ಮಾನಸಾಂತರ ಅಥವಾ ರಿಪೆಂಟೆನ್ಸ್ ಅಂತ ಹೇಳುವುದನ್ನು ಅನೇಕರು ಎಲ್ಲಿಗೆ ನಿಲ್ಲಿಸ್ಬಿಡ್ತಾರೆ ಅಂದರೆ, ತನ್ನ ತಪ್ಪನ್ನು ಗ್ರಹಿಸುವಂತಹ ಆ ಗಿಲ್ಟಿ ಫೀಲಿಂಗ್ನೊಂದಿಗೆ ನಿಲ್ಲಿಸ್ಬಿಡ್ತಾರೆ. ಪಶ್ಚಾತ್ತಾಪ ಅಂದರೆ ಪಶ್ಚಾತ್ತಾಪ ಸಾಕಾಗಲ್ಲ. ಪಶ್ಚಾತ್ತಾಪ ಅನ್ನೋದು ಮಾನಸಾಂತರಕ್ಕೆ ಮುಂಚೆ ಬರುವಂಥದ್ದು. ಪಶ್ಚಾತ್ತಾಪ ಪಟ್ಬಿಟ್ರೆ ಸಾಕಾಗಲ್ಲ. ಪಶ್ಚಾತ್ತಾಪ ಪಟ್ಟು ಮಾನಸಾಂತರ ಹೊಂದಬೇಕು. ಅಂದರೆ ದೇವರ ಕಡೆಗೆ ಪಶ್ಚಾತ್ತಾಪ ಆದಮೇಲೆ ನೆಕ್ಸ್ಟ್ ದೇವರ ಕಡೆಗೆ ತಿರುಗಿಕೊಳ್ಬೇಕು. ಪಶ್ಚಾತ್ತಾಪದಲ್ಲಿ ನಿಂತು ಬಿಡಬಾರ್ದು. ಕೆಲವರು ಈ ರೀತಿಯಾಗಿ ನೆನೆಸ್ತಾರೆ, ಆ ಗಿಲ್ಟಿ ಫೀಲಿಂಗ್ ಬಂದುಬಿಟ್ರೆ ಅದೇ ಅಂತ ನೆನೆಸ್ತಾರೆ. ಗಿಲ್ಟಿ ಫೀಲಿಂಗ್ ಬಂದುಬಿಟ್ರೆ ಸಾಕಾಗಲ್ಲ. ಗಿಲ್ಟಿ ಫೀಲಿಂಗ್ ಬಂದವನು ಮತ್ತೆ ದಿಕ್ಕು ತಪ್ಪಿ ಹೋಗ್ತಾನೆ, ಎಲ್ಲೆಲ್ಲಿಗೋ ಹೊಟ್ಟೋಗ್ಬಿಡ್ತಾನೆ, ಅಲ್ಲಿಗೆ ನಿಲ್ಲಿಸ್ಬಿಡ್ತಾನೆ. ಕೆಲವರು ಅಲ್ಲಿಗೆ ನಿಲ್ಲಿಸ್ಬಿಡ್ತಾರೆ. ನೋಡಿ, ಅಪೊಸ್ತಲರ ಕೃತ್ಯಗಳಲ್ಲಿ 24ನೇ ಅಧ್ಯಾಯಕ್ಕೆ ಬನ್ನಿ. ಅಪೊಸ್ತಲರ ಕೃತ್ಯ 24ನೇ ಅಧ್ಯಾಯ. ಅಲ್ಲಿ ದೇಶಾಧಿಪತಿಯಾದಂಥ ಫೆಲಿಕ್ಸನು ಸುವಾರ್ತೆಯನ್ನು ಕೇಳ್ತಾನೆ ಪೌಲನ ಮೂಲಕವಾಗಿ. 24-25 ಓದ್ರಿ. ಅಪೊಸ್ತಲರ ಕೃತ್ಯಗಳು 24 ವಚನ 24ರಿಂದ 25. 24-25. ಕೆಲವು ದಿವಸಗಳಾದ ಮೇಲೆ ಫೆಲಿಕ್ಸನು ಯಹೂದ್ಯಳಾದ ದ್ರುಸಿಲ್ಲಳೆಂಬ ಸ್ವಂತ ಹೆಂಡತಿಯೊಂದಿಗೆ ಬಂದು ಪೌಲನನ್ನು ಕರೆಸಿಕೊಂಡು ಕ್ರಿಸ್ತ ಯೇಸುವಿನಲ್ಲಿಡತಕ್ಕ ನಂಬಿಕೆಯ ವಿಷಯವಾಗಿ ಅವನು ಹೇಳಿದ ಮಾತುಗಳನ್ನು ಕೇಳಿದನು. ಸುವಾರ್ತೆ ಕೇಳಿಸ್ಕೊಳ್ತಾ ಇದ್ದಾನೆ. ಪೌಲನ ಮೂಲಕ ಕ್ರಿಸ್ತ ಯೇಸುವಿನಲ್ಲಿ ಇಡಬೇಕಾದ ನಂಬಿಕೆ, ನೀತಿ ಜೀವದ ಬಗ್ಗೆ ಎಲ್ಲ ಕೇಳಿಸ್ಕೊಳ್ತಾನೆ. ಆಮೇಲೆ ಪೌಲನು ಸುನೀತಿ, ದಯೆ, ಮುಂದಣ ನ್ಯಾಯ ವಿಚಾರಣೆ ಇವುಗಳ ವಿಷಯವಾಗಿ ಪ್ರಸ್ತಾಪಿಸುತ್ತಿದ್ದಾಗ ಫೆಲಿಕ್ಸನು ಭಯಗ್ರಸ್ತನಾಗಿ ಅವನಿಗೆ ಸದ್ಯಕ್ಕೆ ಹೋಗು, ಸಮಯ ದೊರಕಿದಾಗ ನಿನ್ನನ್ನು ಕರೆಸುವೆನು ಎಂದು ಹೇಳಿದನು. ಸಮಯ ಸಿಗುವಾಗ ನಿನ್ನ ಕರೆಸ್ಕೊಳ್ತೀನಿ ಅಂತ ಹೇಳ್ತಾನೆ. ನೋಡಿ, ಅಲ್ಲಿ ಅವನಿಗೆ ಗಿಲ್ಟಿ ಫೀಲಿಂಗ್ ಉಂಟಾಗ್ತದೆ. ನಾನು ತಪ್ಪು ಮಾಡಿದ್ದೀನಿ, ಎಲ್ಲಿ ನನಗೆ ಅಪಾಯ ಆಗ್ಬಿಡ್ತದೋ, ಎಲ್ಲಿ ನನಗೆ ಶಿಕ್ಷೆ ಆಗ್ಬಿಡ್ತದೋ ಅಂತ ಗಿಲ್ಟಿ ಫೀಲಿಂಗ್ ಉಂಟಾಗ್ತದೆ. ಅಷ್ಟು ಸಾಕಾಗಲ್ಲ. ಯು ಹ್ಯಾವ್ ಟು ಟರ್ನ್ ಟು ಗಾಡ್. ದೇವರ ಕಡೆಗೆ ತಿರುಗಬೇಕು. ಅಲ್ಲಿ ಅವನು ಪೌಲನನ್ನು ಕಳಿಸ್ಬಿಡ್ತಾನೆ. ಆಮೇಲೆ ನೋಡೋಣ ಹೋಗಪ್ಪ. ತನ್ನ ತಪ್ಪಿನ ಅರಿವು ಉಂಟಾಗ್ತದೆ, ತನಗೆ ಮುಂದೆ ಅಪಾಯ ಇದೆ ಅನ್ನೋದು ಗೊತ್ತಾಗ್ತದೆ. ಆದರೆ ದೇವರ ಕಡೆಗೆ ತಿರುಗೋದಿಲ್ಲ. ಅದರಿಂದಾಗಿ ತನ್ನ ತಪ್ಪರಿಮೆ, ತಾನು ಎಲ್ಲಿ ತಪ್ಪು ಮಾಡಿದ್ದೀನಿ ತಪ್ಪರಿಮೆ ಆದರೆ ಸಾಕಾಗಲ್ಲ. ಯು ಹ್ಯಾವ್ ಟು ಲೀವ್ ದ್ಯಾಟ್ ಆ್ಯಂಡ್ ಟರ್ನ್ ಟು ಗಾಡ್. ಅದನ್ನು ಬಿಟ್ಟು ನಮ್ಮ ಮನಸ್ಸು ದೇವರ ಕಡೆಗೆ ತಿರುಗಿದೆ ಎಂಬುದನ್ನು ತಕ್ಕ ಕಾರ್ಯದಿಂದ ತೋರಿಸ್ಬೇಕು. ದೇವರ ಕಡೆಗೆ ತಿರುಗಿಕೊಳ್ಬೇಕು. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರ. ಇನ್ನೊಂದು ಉದಾಹರಣೆ ನೋಡ್ರಿ. ಮತ್ತಾಯನ ಸುವಾರ್ತೆ 27ನೇ ಅಧ್ಯಾಯ 3ನೇ ವಚನ 4ನೇ ವಚನಗಳನ್ನು ಓದ್ರಿ. ಮತ್ತಾಯ 27 3-4. ಆಗ ಆತನನ್ನು ಹಿಡುಕೊಟ್ಟ ಯೂದನು ಆತನಿಗೆ ಮರಣದಂಡನೆಯ ತೀರ್ಪಾಯಿತೆಂದು ನೋಡಿ ಪಶ್ಚಾತ್ತಾಪ ಬರ್ತದೆ ಅವನಿಗೆ. ಯಾರಿಗೆ? ಇಸ್ಕರಿಯೋತ ಯೂದನಿಗೆ ಪಶ್ಚಾತ್ತಾಪ ಬರ್ತದೆ. ಆಮೇಲೆ ಮಾನಸಾಂತರ ಬರೋದಿಲ್ಲ. ಪಶ್ಚಾತ್ತಾಪ ಅನ್ನುವುದು ಮಾನಸಾಂತರದ ಮುಂದೆ ನಡೆಯುವಂಥ ಕಾರ್ಯ. ಪಶ್ಚಾತ್ತಾಪ ಪಟ್ಬಿಟ್ರೆ ಸಾಕಾಗಲ್ಲ. ಅದನ್ನು ಬಿಟ್ಬಿಟ್ಟು ದೇವರ ಕಡೆಗೆ ತಿರುಗಿಕೊಳ್ಳುವಂತಹ ಆ ಮಾನಸಾಂತರ, ಟರ್ನ್ ಟು ಗಾಡ್.
ಹಲ್ಲೆಲೂಯಾ. ಅದು ಅವನಲ್ಲಿ ಆಗೋದಿಲ್ಲ. ಅವನಿಗೆ ಪಶ್ಚಾತ್ತಾಪ ಉಂಟಾಯಿತು, ಅವನು ನೊಂದ್ಕೋತಾನೆ, ಬಡ್ಕೋತಾ ಇದ್ದಾನೆ. ಏನಂತ ಬಡ್ಕೊಳ್ತಾ ಇದ್ದಾನೆ? ಪಶ್ಚಾತ್ತಾಪ ಪಟ್ಟು, 3ನೇ ವಚನ ಮುಂದುವರಿಸಿ. ಪಶ್ಚಾತ್ತಾಪ ಪಟ್ಟು ಆ 30 ರೂಪಾಯಿಗಳನ್ನು ಮಹಾಯಾಜಕರಿಗೂ ಹಿರಿಯರಿಗೂ ತಿರುಗಿ ತಂದು ತಪ್ಪಿಲ್ಲದವನನ್ನು ಮರಣಕ್ಕೆ ಒಪ್ಪಿಸಿಕೊಟ್ಟು, ನೋಡಿ ಅವನು ಗ್ರಹಿಸ್ತಾ ಇದ್ದಾನೆ, ತಪ್ಪಿಲ್ಲದವನನ್ನು ಮರಣಕ್ಕೆ ಒಪ್ಪಿಸಿಕೊಟ್ಟು ಪಾಪ ಮಾಡಿದೆನು ಅಂದನು. ಪಾಪ ಮಾಡಿಬಿಟ್ಟಿದ್ದೀನಿ ಅಂತ ಹೇಳಿ ಅವನಿಗೆ ತಪ್ಪರಿಮೆ ಆಗ್ತದೆ. ಅವನು ರಿಪೆಂಟ್ ಮಾಡ್ತಾನೆ, ಅಯ್ಯೋ ಪಶ್ಚಾತ್ತಾಪ ಪಡ್ತಾ ಇದ್ದಾನೆ, ನಾನು ಯಾಕೆ ತಾನೇ ಪಾಪವಿಲ್ಲದವನನ್ನು ನಾನು ಹಿಡ್ಕೊಟ್ನು, ಅಯ್ಯೋ ನಾನು ತಪ್ಪು ಮಾಡಿಬಿಟ್ಟೆ ಅಂತ ಬಡ್ಕೊಳ್ತಾ ಇದ್ದಾನೆ. ಸಾಕಾಗಲ್ಲ, ನೀವು ಬಡ್ಕೊಂಡ್ರೆ ಸಾಕಾಗಲ್ಲ. ಟರ್ನ್ ಟು ಗಾಡ್, ದೇವರ ಕಡೆಗೆ ತಿರುಗಬೇಕು. ಅವುಗಳನ್ನು ಬಿಟ್ಟು ದೇವರ ಕಡೆಗೆ ತಿರುಗಬೇಕು. ಹಲ್ಲೆಲೂಯಾ. ರಿಪೆಂಟ್ ಅಂತ ಹೇಳಿದ್ರೇ ಅದರ ಪಶ್ಚಾತ್ತಾಪ ಅಂದರೆ ಪಶ್ಚಾತ್ತಾಪ ಪ್ಲಸ್ ದೇವರ ಕಡೆಗೆ ತಿರುಗಿಕೊಳ್ಳುವುದು ಎರಡೂ ಸೇರಿದೆ. ಹಲ್ಲೆಲೂಯಾ. ದೇವರ ಕಡೆಗೆ ತಿರುಗಿಕೊಳ್ಳುವಾಗಲೇ ಆ ಪಶ್ಚಾತ್ತಾಪಕ್ಕೆ ಒಂದು ವೆಯ್ಟ್ ಇದೆ, ತೂಕ ಬರುತ್ತೆ. ಇವತ್ತು ಅನೇಕರಲ್ಲಿ ಪಶ್ಚಾತ್ತಾಪ ಇದೆ, ಅಯ್ಯೋ ನಾನು ಕುಡಿಬಾರ್ದಾಗಿತ್ತು, ಅಯ್ಯೋ ನಾನು ಮಾಡಬಾರ್ದಾಗಿತ್ತು. ಸಾಕಾಗಲ್ಲ, ಅಯ್ಯೋ ನಾನು ಆ ಥರ ಬೈಬಾರ್ದಾಗಿತ್ತು. ಓಕೆ, ದಟ್ಸ್ ಓನ್ಲಿ ಇನಿಷಿಯೇಷನ್, ಪ್ರಾರಂಭ. ಸೊ ಆ ನೆಕ್ಸ್ಟ್ ಲೆವೆಲ್ಗೆ ಬಂದು ಅದನ್ನು ಬಿಟ್ಟು ದೇವರ ಕಡೆಗೆ ತಿರುಗಬೇಕು. ಆ ದುರ್ಮಾರ್ಗವನ್ನು ಬಿಟ್ಟು ಇನ್ಮೇಲೆ ಅದು ಬೇಡ ಅಂತ ಹೇಳಿ ನಾವು ದೇವರ ಕಡೆಗೆ ತಿರುಗಬೇಕು. ಈ ರಿಪೆಂಟ್ ಅನ್ನುವ ಪದ ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ಕನ್ನಡದಲ್ಲಿ ಬಹಳ ಸ್ಪಷ್ಟವಾಗಿದೆ, ದೇವರ ಕಡೆಗೆ ಕೊಡಬೇಕು. ದೇವರ ಕಡೆಗೆ ತಿರುಗಿಕೊಂಡು ದೇವರ ಕಡೆಗೆ ತಿರುಗಿಕೊಳ್ಳಿರಿ ಅಂತ ಹೇಳಿ ಸ್ಪಷ್ಟವಾಗಿದೆ. ಅಂದರೆ ಈ ಮನ ತಿರುಗುವುದು ಅಂತ ಹೇಳಿದ್ರೆ ಅದು ಬರೀ ಪಶ್ಚಾತ್ತಾಪದೊಂದಿಗೆ ನಿಂತಿಲ್ಲ, ದೇವರ ಕಡೆಗೆ ತಿರುಗಿಕೊಳ್ಳುವುದರಲ್ಲಿ ಮುಕ್ತಾಯಗೊಳ್ತದೆ. ತಾನು ತಪ್ಪು ಮಾಡಿದ್ದೀನಿ, ನನಗೆ ನ್ಯಾಯ ತೀರ್ಪಾಗ್ಬಿಡುತ್ತೆ ಅಂತ ಹೇಳಿ ಫೆಲಿಕ್ಸನ್ ಗೊತ್ತಾಗುತ್ತೆ, ಆದರೆ ನೆಕ್ಸ್ಟ್ ಅವನು ಮಾನಸಾಂತರಕ್ಕೆ ಬರೋದಿಲ್ಲ, ದೇವರ ಕಡೆಗೆ ತಿರುಗಿಕೊಳ್ಳುವುದಕ್ಕೆ ಬರೋದಿಲ್ಲ. ಇಸ್ಕರಿಯೋತ ಯೂದನಿಗೆ ತಾನು ತಪ್ಪು ಮಾಡಿಬಿಟ್ಟಿದ್ದೀನಿ ಅಂತ ಹೇಳಿ ಪಶ್ಚಾತ್ತಾಪ ಉಂಟಾಗ್ತದೆ, ಗಿಲ್ಟಿ ಫೀಲಿಂಗ್ ಉಂಟಾಗ್ತದೆ, ಬಡ್ಕೊಳ್ತಾನೆ, ಅಯ್ಯೋ ನಿರಪರಾಧಿಯನ್ನು ನಾನು ಹಿಡ್ಕೊಟ್ಬಿಟ್ನಲ್ಲಪ್ಪ ಅಂತ ಹೇಳಿ ಅವನಿಗೆ ತಪ್ಪರಿಮೆ ಉಂಟಾಗ್ತದೆ, ಪಶ್ಚಾತ್ತಾಪ ಉಂಟಾಗ್ತದೆ, ತನ್ನ ತಪ್ಪನ್ನು ಗ್ರಹಿಸ್ತಾ ಇದ್ದಾನೆ. ಆದರೆ ಇನ್ನೊಂದು ಸ್ಟೆಪ್ ಮುಂದೆ ಬಂದು ದೇವರ ಕಡೆಗೆ ತಿರುಗಿಕೊಳ್ಳುವುದಕ್ಕೆ ಮನಸ್ಸು ಮಾಡಲಿಲ್ಲ. ಇವತ್ತು ರಿಪೆಂಟೆನ್ಸ್ ಅಂತ ಹೇಳಿದ್ರೆ ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ ತಿರುಗಿಕೊಳ್ಬೇಕು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ. ನಾನು ರಕ್ಷಣೆ ಹೊಂದಿದ್ದೀನಿ, ಆತ್ಮಿಕದಲ್ಲಿದ್ದೀನಿ ಅಂತ ಹೇಳುವವರಿಗೂ ಕೂಡ ನಿಜವಾದ ರಿಪೆಂಟೆನ್ಸ್ ಉಂಟಾಗಲಿ, ನಿಜವಾದ ಮಾನಸಾಂತರ ಉಂಟಾಗಲಿ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡುವ. ಅದು ಮಾತ್ರ ಅಲ್ಲ, ಈ ಸುವಾರ್ತೆ, ಈ ಮಾನಸಾಂತರ, ದೇವರ ಕಡೆಗೆ ತಿರುಗಿಕೊಳ್ಳುವಂತಹ ಈ ರಿಪೆಂಟೆನ್ಸ್ ಸುವಾರ್ತೆ ಪ್ರಪಂಚದ ಎಲ್ಲ ದೇಶಗಳಿಗೂ ಎಲ್ಲ ಜನರಿಗೂ ತಲುಪಬೇಕು ಅಂತ ಹೇಳಿ ದೇವರ ವಾಕ್ಯ ಹೇಳ್ತದೆ. ನಮ್ಮ ರಾಜ್ಯದ, ನಮ್ಮ ದೇಶದ ಎಲ್ಲ ಜನರಿಗೂ ಈ ವಿಚಾರ ಅವರಿಗೆ ತಲುಪಬೇಕು. ಗೊತ್ತಿಲ್ಲ ಪಾಪ, ದೇವರ ಕಡೆಗೆ ತಿರುಗಿಕೊಳ್ಬೇಕು. ಈ ತಪ್ಪು ಮಾರ್ಗದಿಂದ, ಈ ದೇವರಿಗೆ ಚಿತ್ತವಿಲ್ಲದ ಕಾರ್ಯಗಳಿಂದ ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ ತಿರುಗಿಕೊಳ್ಳುವುದು ಅವಶ್ಯ ಎಂಬಂತಹ ಈ ಸತ್ಯ ಸಂದೇಶ ಎಲ್ಲರ ಅಂಡರ್ಸ್ಟ್ಯಾಂಡಿಂಗ್ಗೆ ಬರಬೇಕು. ಇದಕ್ಕೆ ಜನರು ಸ್ಪಂದಿಸಲು ಕೃಪೆ ಉಂಟಾಗಬೇಕು ಅಂತ ಹೇಳಿ ಒಂದು ನಿಮಿಷ ನಾವು ಪ್ರಾರ್ಥನೆ ಮಾಡೋಣ. ಹಲ್ಲೆಲೂಯಾ. ಕೃಪಾಭರಿತನಾದ ದೇವರೇ, ಈ ಮಾನಸಾಂತರದ ಸುವಾರ್ತೆ, ದೇವರ ಕಡೆಗೆ ತಿರುಗಿಕೊಳ್ಳುವುದರ ಸುವಾರ್ತೆ, ತಿರುಗಿಕೊಳ್ಳುವ ಸುವಾರ್ತೆ ಯೆರೂಸಲೇಮು ಮೊದಲುಗೊಂಡು ಪ್ರಪಂಚದ ಎಲ್ಲ ದೇಶಗಳವರೆಗೂ ಇದು ತಲುಪಬೇಕು ಅಂತ ನಿನ್ನ ವಾಕ್ಯ ಹೇಳ್ತದೆ. ಹೌದಪ್ಪ, ಸ್ನಾನಿಕನಾದ ಯೋಹಾನನು ಇದನ್ನೇ ಹೇಳಿದನು, ದೇವರ ಕಡೆಗೆ ತಿರುಗಿಕೊಳ್ಳಿರಿ. ಏಸಪ್ಪ, ನೀವು ಕೂಡ ಇದನ್ನೇ ನೀವು ಮೊದಲು ಸಾರಿದಿರಿ, ದೇವರ ರಾಜ್ಯ ಸಮೀಪವಾಯಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಅಂತ ಹೇಳಿದಿರಿ. ಪೇತ್ರನು ತನ್ನ ಮೊದಲನೇ ಪ್ರಸಂಗದಲ್ಲೇ ಅದನ್ನೇ ಹೇಳ್ತಾನೆ, ದೇವರ ಕಡೆಗೆ ತಿರುಗಿಕೊಳ್ಳಿರಿ. ಪೌಲನು ಅಥೆನೆಯಲ್ಲಿ ಹೇಳ್ತಾನೆ, ಪ್ರಪಂಚದ 4 ದಿಕ್ಕಿನಲ್ಲಿರುವ ಎಲ್ಲ ಜನರು ದೇವರ ಕಡೆಗೆ ತಿರುಗಿಕೊಳ್ಳಬೇಕು ಅಂತ ಹೇಳ್ತಾನೆ. ಅಪ್ಪ, ಇದು ರಕ್ಷಣೆ ಹೊಂದಿದ ಪ್ರತಿಯೊಬ್ಬರ ಜೀವಿತದಲ್ಲಿ ಅನುಭವಪೂರ್ವಕವಾಗಿರಲಿ.
ಥ್ಯಾಂಕ್ ಯು. ನಾನು ಆತ್ಮಿಕದಲ್ಲಿದ್ದೀನಿ, ರಕ್ಷಣೆ ಹೊಂದಿದ್ದೀನಿ ಅಂತ ಹೇಳಿ ಇನ್ನು ಯಾರು ದುರ್ಮಾರ್ಗದಲ್ಲಿ ಇರಬಾರ್ದಪ್ಪ. ದೇವರ ಕಡೆಗೆ ತಿರುಗಿಕೊಳ್ಳಬೇಕು, ಅನುಭವ ಪೂರ್ವಕವಾಗಿ ತಿರುಗಿಕೊಳ್ಳಬೇಕು. ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್. ನಿನ್ನ ಕೃಪೆ ಕೊಡಪ್ಪ. ನಮ್ಮ ಜಿಲ್ಲೆ, ನಮ್ಮ ರಾಜ್ಯ, ನಮ್ಮ ದೇಶವನ್ನು ನಿನ್ನ ಕೈಗೆ ಒಪ್ಪಿಸ್ಕೊಡ್ತೇವೆ. ಎಲ್ಲ ಜಾತಿ ಜನರಿಗೂ, ಎಲ್ಲ ಭಾಷೆ ಕುಲದವರಿಗೂ ಈ ಸತ್ಯ ಸುವಾರ್ತೆ ತಲುಪಲಿಯಪ್ಪ, ಅವರ ಗ್ರಹಿಕೆಗೆ ಬರಲಿ. ಯಾವುದಾದ್ರೊಂದು ರೀತಿಯಲ್ಲಿ ನೀನು ತಲುಪಿಸು. ಥ್ಯಾಂಕ್ ಯು. ಕರಪತ್ರದ ಮೂಲಕ, ವಾಕ್ಯದ ಬೈಬಲ್ ಮೂಲಕ, ರೇಡಿಯೋ, ಟಿ ವಿ, ಸೋಷಿಯಲ್ ಮೀಡಿಯಾ, ಸ್ನೇಹಿತರು, ಆಪ್ತರು, ಯಾರ ಮೂಲಕ ಆದರೂ ಕರ್ತನೆ ಈ ಸತ್ಯ ಸುವಾರ್ತೆ ಪ್ರತಿಯೊಬ್ಬರ ಕಿವಿಗೆ ಹೋಗಬೇಕಪ್ಪ. ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂಬ ಸತ್ಯ ಸುವಾರ್ತೆ ಹೋಗಬೇಕಪ್ಪ. ಅವತ್ತು ಪೇತ್ರನು ಪ್ರಸಂಗ ಮಾಡಿದಾಗ 3,000 ಜನರು ತಿರುಗಿಕೊಂಡ್ರಲ್ಲ, 3,000 ಜನರು ತಿರುಗಿಕೊಂಡ್ರಲ್ಲ ಸ್ವಾಮಿ. ಡ್ಯಾಡಿ, ಈ ಸತ್ಯ ಸುವಾರ್ತೆ ಗೊತ್ತಾಗಲಿ, ಮನೋನೇತ್ರಗಳನ್ನು ತೆರೆಯ ಮಾಡು. ನಾವು ದೇವರ ಕಡೆಗೆ ತಿರುಗಿಕೊಳ್ಳಬೇಕು. ನಾವು ಮುಂದಿನ ಆಶೀರ್ವಾದಗಳನ್ನು ಹೊಂದಬೇಕಾದ್ರೆ ನಮ್ಮ ದುರ್ಮಾರ್ಗಗಳನ್ನು ಬಿಟ್ಟು ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂಬ ಅಂಡರ್ಸ್ಟ್ಯಾಂಡಿಂಗ್ ಕರ್ತನೆ ಕೊಡಪ್ಪ. ಅವರ ಮನೋನೇತ್ರಗಳನ್ನು ತೆರೆಯ ಮಾಡು ಸ್ವಾಮಿ. ಕರ್ತನೆ ಅಂಡರ್ಸ್ಟ್ಯಾಂಡಿಂಗನ್ನು ತೆರೆಯಪ್ಪ. ಥ್ಯಾಂಕ್ ಯು. ಎಲ್ಲ ಜನರಿಗೆ ಗ್ರಹಿಕೆ ಉಂಟಾಗಲಿ. ಒಂದು ವೇಳೆ ರಕ್ಷಣೆ ಹೊಂದಿದ್ದೀನಿ ಅಂತ ಹೇಳಿ ಇನ್ನು ಯಾರಾದರೂ ದುರ್ಮಾರ್ಗದಲ್ಲಿರುವುದಾದರೆ, ನಿನಗೆ ಚಿತ್ತವಿಲ್ಲದ ಪಾಪದ ಕೃತ್ಯಗಳಲ್ಲಿರುವುದಾದರೆ, ಇನ್ನು ಧೈರ್ಯವಾಗಿ ಅದರಲ್ಲಿ ಮುಂದುವರಿಲಿಕ್ಕೆ ಅವರಿಗೆ ಮನಸ್ಸು ಬೇಡಪ್ಪ. ಥ್ಯಾಂಕ್ ಯು. ಮಾನಸಾಂತರವನ್ನು ಕೊಡು ಸ್ವಾಮಿ. ನಿಜವಾದ ಮಾನಸಾಂತರವನ್ನು ಕೊಡಪ್ಪ. ನಿನ್ನ ಕಡೆಗೆ ತಿರುಗಿಕೊಳ್ಳುವಿಕೆಯನ್ನು ಕೊಡು ಸ್ವಾಮಿ. ದುರ್ಮಾರ್ಗವನ್ನು ಬಿಟ್ಟು ನಿನ್ನ ಕರ್ತನೆ ಮಾರ್ಗದಲ್ಲಿ ಬರಲಿಕ್ಕೆ ಅವರಿಗೆ ಪ್ರೇರಣೆ ಕೊಡಪ್ಪ. ಥ್ಯಾಂಕ್ ಯು ಜೀಸಸ್. ಲೋಕದ ಎಲ್ಲ 4 ದಿಕ್ಕಿನಲ್ಲಿರುವ ಎಲ್ಲ ಜನರಿಗೂ ಕಟ್ಟ ಕಡೆಯವರೆಗೂ ಕರ್ತನೆ ಈ ಸುವಾರ್ತೆ ತಲುಪಲಿ. ಎಲ್ಲರೂ ಇದಕ್ಕೆ ಸ್ಪಂದಿಸುವಂತೆ ನೀನು ಅನುಗ್ರಹ ಕೊಡು ಸ್ವಾಮಿ. ಇಸ್ಕರಿಯೋತ್ ಯೂದನ ಹಾಗೆ, ದೇಶಾಧಿಪತಿಯಾದ ಫೆಲಿಕ್ಸನ ಹಾಗೆ ಜಸ್ಟ್ ಗಿಲ್ಟಿ ಫೀಲಿಂಗ್ನಲ್ಲಿ ನಿಂತ್ಕೊಬಿಡ್ಬಾರ್ದಪ್ಪ. ಪಶ್ಚಾತ್ತಾಪದಲ್ಲಿ ನಿಂತ್ಕೊಬಿಡ್ಬಾರ್ದು. ಪಶ್ಚಾತ್ತಾಪ ಪಟ್ಟು ನೆಕ್ಸ್ಟ್ ಮಾನಸಾಂತರ ಹೊಂದಬೇಕು. ನಿನ್ನ ಕಡೆಗೆ ತಿರುಗಿಕೊಳ್ಳಬೇಕು. ಪಶ್ಚಾತ್ತಾಪ ಪಟ್ಟು ತಾನು ಮಾಡಿದ ತಪ್ಪಾಯಿತು ಅಂತ ಗ್ರಹಿಸಿ ಅನಂತರ ನೆಕ್ಸ್ಟ್ ಲೆವೆಲ್ಗೆ ಬರಬೇಕಪ್ಪ. ನಿನ್ನ ಕಡೆಗೆ ತಿರುಗಿಕೊಳ್ಳಬೇಕು. ಆ ಕೃಪೆನ ಎಲ್ಲ ಜನರಿಗೂ ಕೊಡಪ್ಪ, ಎಲ್ಲ ಜನರಿಗೂ ಕೊಡಪ್ಪ, ಎಲ್ಲ ಜನರಿಗೂ ಕೊಡು ಸ್ವಾಮಿ. ಹಲ್ಲೆಲೂಯಾ. ಥ್ಯಾಂಕ್ ಯು. ನಿನ್ನ ಕೃಪೆ ಕೊಡು ಸ್ವಾಮಿ. ಕೃಪೆ ಕೊಡಪ್ಪ. ನಿನ್ನ ಕಡೆಗೆ ತಿರುಗಿಕೊಳ್ಳಲಿಕ್ಕೆ ಎಲ್ಲರಿಗೂ ಕೃಪೆ ಕೊಡು. ಮನೋನೇತ್ರಗಳನ್ನ ತೆರೆಯ ಮಾಡು. ಕನಸು ದರ್ಶನಗಳ ಮೂಲಕ ಮಾತಾಡಪ್ಪ. ಥ್ಯಾಂಕ್ ಯು. ಕನಸು ದರ್ಶನಗಳ ಮೂಲಕ ಮಾತಾಡು ಕರ್ತನೆ. ನಿನ್ನ ಸುವಾರ್ತೆಗೆ ವಿರುದ್ಧವಾಗಿರುವವರು ಸಹ ಈ ಸತ್ಯಾಂಶವನ್ನು ಗ್ರಹಿಸಿಕೊಳ್ಳಿ ಅಪ್ಪ, ಅಂಡರ್ಸ್ಟ್ಯಾಂಡ್ ಮಾಡಿಕೊಳ್ಳಿ. ಫೆಲಿಕ್ಸನು ಭಯ ಭ್ರಾಂತನಾದನು, ಭಯ ಹಿಡಿದವನಾದನು. ನಾನು ಈ ದುರ್ಮಾರ್ಗದಲ್ಲಿ ಸಾಗಿದರೆ ಮುಂದೆ ನನಗೆ ನ್ಯಾಯ ತೀರ್ಪಿದೆ ಅನ್ನೋದು ಗೊತ್ತಾಯಿತು. ಕರ್ತನೆ, ಪ್ರತಿಯೊಬ್ಬರಿಗೂ ಗೊತ್ತಾಗಲಿ, ನಾನು ಹೋಗ್ತಿರೋ ಮಾರ್ಗ ಮುಂದೆ ನನಗೆ ನ್ಯಾಯ ತೀರ್ಪು, ನನಗೆ ಅಪಾಯ, ನನಗೆ ನಷ್ಟ, ನೋವು, ದಂಡನೆ ಇದೆ ಅಂತ ಹೇಳಿ ತಿಳಿದು ಕರ್ತನೆ ಅಲ್ಲಿಗೆ ನಿಂತ್ಕೊಬಿಡಬಾರ್ದು. ನೆಕ್ಸ್ಟ್ ನಿನ್ನ ಕಡೆಗೆ ತಿರುಗಿಕೊಳ್ಳುವಿಕೆಯನ್ನು ಹೊಂದಿಕೊಳ್ಳಿ ಸ್ವಾಮಿ. ಪ್ರತಿಯೊಬ್ಬರನ್ನು ಆ ರೀತಿಯಾಗಿ ಆಶೀರ್ವದಿಸು. ಥ್ಯಾಂಕ್ ಯು, ಥ್ಯಾಂಕ್ ಯು. ಈ ಮಾನಸಾಂತರ, ದೇವರ ಕಡೆಗೆ ತಿರುಗಿಕೊಳ್ಳುವಿಕೆ ಕರ್ತನೆ ಎಲ್ಲ ಜನರಿಗೆ ತಲುಪಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಹೊಂದಿಕೊಳ್ಳುತ್ತೇವೆ ಜೀವವುಳ್ಳ ಪರಲೋಕ ತಂದೆಯೇ. ಆಮೇನ್, ಆಮೇನ್. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ನಾವು ಬಳ್ಳಾರಿ ಜಿಲ್ಲೆಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡುವ. ಬಳ್ಳಾರಿ ಜಿಲ್ಲೆಯಲ್ಲಿ ದೇವರ ಕೃಪೆ ವೃದ್ಧಿಯಾಗಲಿ, ದೇವರ ಸಹಾಯ ಬಳ್ಳಾರಿ ಜಿಲ್ಲೆ ಎಲ್ಲ ಜನತೆಗೆ ಉಂಟಾಗಲಿ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡೋಣ. ಕೃಪಾ ಸಂಪನ್ನನಾದ ದೇವರೇ, ಬಳ್ಳಾರಿ ಜಿಲ್ಲೆಯ ಎಲ್ಲ ಜನತೆಗಾಗಿ ನಿನ್ನ ಸನ್ನಿಧಾನದಲ್ಲಿ ಬೇಡಿಕೊಳ್ತೇವೆ. ಬಳ್ಳಾರಿ ಜಿಲ್ಲೆಯ ಅಧಿಕಾರಿಗಳನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇವೆ. ಬಳ್ಳಾರಿ ಜಿಲ್ಲೆಯ ಜನಪ್ರತಿನಿಧಿಗಳನ್ನು ನಿನ್ನ ಜವಾಬ್ದಾರಿಗೆ ಒಪ್ಪಿಸುತ್ತೇವೆ. ಬಳ್ಳಾರಿ ಜಿಲ್ಲೆಯ ಎಲ್ಲ ರೈತರು, ಬಿಸ್ನೆಸ್ ಮೆನ್, ವ್ಯಾಪಾರಿಗಳು, ಸಣ್ಣ ಪುಟ್ಟ ವ್ಯಾಪಾರಿಗಳು, ರಸ್ತೆ ಬದಿ ವ್ಯಾಪಾರಿಗಳು, ಎಲ್ಲ ಮಾಲೀಕರುಗಳು, ಎಲ್ಲ ಇಂಡಸ್ಟ್ರಿ ಕಂಪನಿ ಓನರ್ಗಳು ಎಲ್ಲರನ್ನ ನಿನ್ನ ಕೈಗೆ ಒಪ್ಪಿಸ್ಕೊಡ್ತೇವೆ. ಎಲ್ಲ
ಎಲ್ಲರಿಗೂ ನಿನ್ನ ಕೃಪೆ ಉಂಟಾಗಲಿ. ಈ ವರ್ಷ ಬಳ್ಳಾರಿ ಜಿಲ್ಲೆಗೆ ಒಳ್ಳೆ ಮಳೆ ಆಗಲಿ, ಒಳ್ಳೆ ಬೆಳೆ ಆಗಲಿ, ವ್ಯಾಪಾರಗಳು ಚೆನ್ನಾಗಿ ನಡೆಯಲಿ, ಜನರು ಅಭಿವೃದ್ಧಿಯನ್ನು ಹೊಂದಿಕೊಳ್ಳಿ ಅಪ್ಪ. ಬಳ್ಳಾರಿ ಜಿಲ್ಲೆಯಾದ್ಯಂತ ಕರ್ತನೆ ಆರ್ಥಿಕ ಸಮೃದ್ಧಿ ಉಂಟಾಗಲಿ ಅಂತ ನಾವು ಬೇಡಿಕೊಳ್ತೇವೆ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ನಿನ್ನ ಕೃಪೆಯನ್ನು ಅನುಗ್ರಹಿಸು. ನೀನು ಕರ್ತನೆ ಪಕ್ಷಪಾತಿ ಅಲ್ಲ, ಎಲ್ಲರ ಮೇಲೆ ಸೂರ್ಯನನ್ನು ಉದಯಿಸುವಾತನು, ಎಲ್ಲರ ಮೇಲೆ ಸಮಾನವಾಗಿ ಮಳೆಯನ್ನು ಸುರಿಸುವಾತನು. ಬಳ್ಳಾರಿ ಜಿಲ್ಲೆ ಎಲ್ಲ ಜನತೆಗೆ ಶುಭವನ್ನು ಅನುಗ್ರಹಿಸು ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಅದರ ಜೊತೆಗೆ ಬಳ್ಳಾರಿ ಜಿಲ್ಲೆ ಎಲ್ಲ ಜನತೆಗೆ ಮಾನಸಾಂತರ ಉಂಟಾಗಬೇಕು. ಕರ್ತನೆ ನಿನ್ನ ಕಡೆಗೆ ತಿರುಗಿಕೊಳ್ಳುವಿಕೆ ಅವಕಾಶ ಸಿಗಬೇಕು ಅಂತ ಬೇಡಿಕೊಳ್ಳುತ್ತೇವೆ. ರಕ್ಷಣಾ ಅನುಭವ ಇಲ್ಲದ ಕರ್ತನೆ ಪ್ರತಿಯೊಬ್ಬರಿಗೂ ರಕ್ಷಣಾ ಅನುಭವ ಕೊಡಪ್ಪ. ಸಾಧಾರಣ ಪ್ರಜೆಯಿಂದ ಹಿಡಿದು ಕರ್ತನೆ ಉನ್ನತ ಅಧಿಕಾರಿವರೆಗೆ, ಕರ್ತನೆ ಜಿಲ್ಲೆಯ ಉನ್ನತ ಅಧಿಕಾರಿಯವರೆಗೆ ಎಲ್ಲ ಅಧಿಕಾರಿಗಳನ್ನು, ಜನಪ್ರತಿನಿಧಿಗಳನ್ನು ನೀನು ಸಂಧಿಸು, ಸ್ಪರ್ಶಿಸು, ರಕ್ಷಣಾ ಅನುಭವ ಕೊಡು ಸ್ವಾಮಿ. ಅವ್ರು ಯಾರು ನಿತ್ಯ ಜೀವಕ್ಕೆ ತಪ್ಪಿಸ್ಕೋಬಾರ್ದು ಸ್ವಾಮಿ. ಎಲ್ಲ ರೈತರಿಗೂ ರಕ್ಷಣಾ ಅನುಭವ ಕೊಡಪ್ಪ, ಎಲ್ಲ ವ್ಯಾಪಾರಿಗಳಿಗೂ ರಕ್ಷಣಾ ಅನುಭವ ಕೊಡಪ್ಪ. ಥ್ಯಾಂಕ್ ಯು ಲಾರ್ಡ್. ಕರ್ತನೆ ರಕ್ಷಣೆ ಹೊಂದಿ ಅಲ್ಲಲ್ಲಿ ಆತ್ಮಿಕ ಸಭೆಗಳಲ್ಲಿ ಸೇರಿಕೊಂಡು ಕರ್ತನೆ ನಿನ್ನ ಬರೋಣಕ್ಕೆ ಸಿದ್ಧರಾಗುವಂತೆ ಸಹಾಯ ನೀಡು. ಈಗಾಗಲೇ ಎಬ್ಬಿಸಿರುವಂಥ ಸೇವೆಗಳಿಗಾಗಿ, ಸೇವಕರುಗಳಿಗಾಗಿ, ಸಭಿಕರಿಗಾಗಿ ನಿನ್ನನ್ನು ಸ್ತುತಿಸುತ್ತೇವೆ ಸ್ವಾಮಿ. ಪ್ರತಿಯೊಂದು ಸಭೆಯಲ್ಲೂ ಉಜ್ಜೀವನ ಉಂಟಾಗಲಿ ಕರ್ತನೆ. ಪ್ರತಿಯೊಂದು ಸಭೆಯಲ್ಲೂ ಕರ್ತನೆ ಉಜ್ಜೀವನ ಉಂಟಾಗಲಿ. ಸಭೆ ಮಕ್ಕಳಲ್ಲಿ ಕರ್ತನೆ ನಿಜವಾದ ಮಾನಸಾಂತರ, ನಿಜವಾದಂತಹ ರೂಪಾಂತರ, ಕರ್ತನೆ ನಿಜವಾದಂಥ ಆತ್ಮಿಕ ಬೆಳವಣಿಗೆ ಉಂಟಾಗಲಿ ಕರ್ತನೆ. ಅನೇಕರು ಕರ್ತನೆ ಸಭೆಗೆ ಸೇರಿಸಲ್ಪಡಲಿ. ರಕ್ಷಣೆಯ ಮಾರ್ಗದಲ್ಲಿರುವವರನ್ನು ದಿನಾಲು ಮಂಡಲಿಗೆ ಸೇರಿಸುತ್ತಿದ್ದಾತ ನೀನು ಕರ್ತನೆ ಸೇರಿಸು. ಬಳ್ಳಾರಿ ಜಿಲ್ಲೆ ಇರುವಂಥ ಪ್ರತಿಯೊಂದು ಸಭೆಯೂ ಸಹ ಬೆಳೆಯಲಿ. ಪ್ರತಿಯೊಬ್ಬರ ಸೇವಕರು ಸಹ ಆಶೀರ್ವದಿಸಲ್ಪಡಲಿ. ಸೇವೆಯ ಅಗತ್ಯಗಳು ಸಂಧಿಸಲ್ಪಡಲಿ. ಪ್ರತಿಯೊಬ್ಬ ವಿಶ್ವಾಸಿಯೂ ಸಹ ಸಾಕ್ಷಿಗಳಾಗಿ ಬೆಳಗಲಿ ಸ್ವಾಮಿ. ನಾವೆಲ್ಲರೂ ಏಕ ಮನಸ್ಸಿನಿಂದ ಬಳ್ಳಾರಿ ಜಿಲ್ಲೆಗೆ ಇಹಲೋಕ ಸಂಬಂಧವಾದ ಮತ್ತು ಆತ್ಮಿಕವಾದ ಎಲ್ಲ ಆಶೀರ್ವಾದಗಳನ್ನು ಡಿಕ್ಲೇರ್ ಮಾಡುತ್ತೇವೆ. ನೀವು ಆಶೀರ್ವದಿಸಿ ನಡೆಸಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಜೀವವುಳ್ಳ ಪರಲೋಕ ತಂದೆಯೇ, ಆಮೇನ್, ಆಮೇನ್. ಕೃಪಾ ಸಂಪನ್ನನಾದ ದೇವರೇ, ನಮ್ಮೊಂದಿಗೆ ಸೇರಿ ಪ್ರಾರ್ಥನೆ ಮಾಡುತ್ತಿರುವ ಪ್ರತಿಯೊಬ್ಬರನ್ನು ನಿನ್ನ ಹಸ್ತಲು ಒಪ್ಪಿಸ್ತೇವಪ್ಪ. ಈ ದಿನ ನಿನ್ನ ಮಕ್ಕಳಿಗೆ ಶುಭ ದಿನ ಆಗಿರಲಿ. ಈ ದಿನ ಸಮಾಧಾನದ ದಿನ ಆಗಿರಲಿ. ಈ ದಿನ ಯಶಸ್ಸಿನ ದಿನ ಆಗಿರಲಿ. ಥ್ಯಾಂಕ್ ಯು. ಈ ದಿನ ಹೋಗೋಣ ಬರೋಣಗಳೆಲ್ಲ ಸುರಕ್ಷಿತವಾಗಿರಲಿ ಸ್ವಾಮಿ. ಹಲ್ಲೆಲೂಯಾ. ನಂಬಿಕೆಯಿಂದ ನಾವು ಘೋಷಣೆ ಮಾಡ್ತೇವೆ, ಈ ದಿನ ಜಯದ ದಿನ, ಈ ದಿನ ಯಶಸ್ಸಿನ ದಿನ, ಈ ದಿನ ಮನರಮ್ಯವಾದ ದಿನ, ಈ ದಿನ ಅಭಿವೃದ್ಧಿಯ ದಿನ, ಈ ದಿನ ನಿನ್ನ ಪ್ರಸನ್ನತೆಯ ದಿನ, ಈ ದಿನ ನಿನ್ನ ವಾಕ್ಯವನ್ನು ಮೆಲುಕು ಹಾಕುವಂಥ ದಿನ. ಹಲ್ಲೆಲೂಯಾ. ಹಾಗೆ ನೀನು ಆಶೀರ್ವದಿಸಿಕೊಡು. ಎಲ್ಲ ಘನತೆ, ಗೌರವ, ಮಹಿಮೆ ನಿಮಗೆ ಸಲ್ಲಿಸುತ್ತೇವೆ ಯೇಸುವಿನ ಉನ್ನತ ನಾಮದಲ್ಲಿ, ಜೀವವುಳ್ಳ ಪರಲೋಕ ತಂದೆಯೇ, ಆಮೇನ್, ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ಪ್ರಭು ಯೇಸುವಿನ ಕೃಪೆ, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಸಮಾಧಾನ ಇಂದು ಎಂದು ಸದಾಕಾಲವೂ ನಮ್ಮೆಲ್ಲರ ಸಂಗಡ ಇರಲಿ. ಆಮೇನ್, ಆಮೇನ್.